ನಮಸ್ಕಾರ ಸ್ನೇಹಿತರೆ, ಸ್ಮೃತೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶೇಂಗಾ ಹೋಳಿಗೆಯನ್ನು ಮಾಡೋದನ್ನು ನೋಡೋಣ. ಇದು ಉತ್ತರ ಕರ್ನಾಟಕದ ಬಹಳ ಫೇಮಸ್ ತಿಂಡಿ. ಶೇಂಗಾ ಅಂತಂದರೆ ಕಡಲೆಕಾಯಿ ಬೀಜ, ಕಡಲೆಕಾಯಿ ಅಥವಾ ಗ್ರೌಂಡ್ ನಟ್ ಅಥವಾ ಪೀನಟ್, ಇದರ ಹೋಳಿಗೆ. ಪ್ರಪ್ರಥಮವಾಗಿ ನಾವು ಕಣಿಕ ಅಥವಾ ಔಟರ್ ಕವರ್ ಏನಿದೆ ಅದನ್ನು ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಗೂ 1 ಕಪ್ ಮೈದಾ ಸೇರಿಸಿ, ಚಿಟಿಕೆ ಉಪ್ಪು ಹಾಕಿ, ಉಪ್ಪು ಹಾಕಿದ ಮೇಲೆ ಒಮ್ಮೆ ಕಲಿಸ್ಕೊಳ್ಳಿ. ಈಗ 1-2 ಚಮಚ ಎಣ್ಣೆ ಹಾಕಿ ಕಲಸಿ. ಸ್ವಲ್ಪ ಸ್ವಲ್ಪವಾಗಿ ನೀರು ಸೇರಿಸ್ತಾ ಕಲಿಸ್ತಾ ಬನ್ನಿ. ಉಂಡೆ ಕಟ್ಟುವ ಹದಕ್ಕೆ ಬರಬೇಕು. ಸ್ಮೂತಾಗಿ ಉಂಡೆ ಕಟ್ಟುವ ಹಾಗೆ ಆಗಬೇಕು. ನೋಡಿ, ಸ್ಮೂತಾಗಿ ಹಿಟ್ಟು ಕಲಸಿಟ್ಟಿದ್ದೀನಿ. ಕಲಸಿದ ಹಿಟ್ಟಿನ ಮೇಲೆ 1 ಚಮಚ ಎಣ್ಣೆ ಹಾಕಿ ಅರ್ಧ ಗಂಟೆ ಬಿಡಿ. ಅರ್ಧ ಗಂಟೆ ನೆನೆದಾಗಲೇ ಹೋಳಿಗೆ ಸ್ಮೂತಾಗಿ ಉಬ್ಬಿ ಬರುತ್ತೆ. ಈಗ ಹೂರಣವನ್ನು ಅಥವಾ ಇನ್ನರ್ ಫಿಲ್ಲಿಂಗನ್ನು ಮಾಡ್ಕೊಳ್ಳೋಣ. ಇದಕ್ಕೆ 1 ಚಮಚ ಎಳ್ಳನ್ನು ಹುರಿಯಿರಿ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಸೇರಿಸಿ. ಹುರಿದ ಎಳ್ಳನ್ನು ಪುಡಿ ಮಾಡ್ಕೊಳ್ಳಿ. ಇದು ಪುಡಿ ಮಾಡಿದ ಎಳ್ಳು. ಈಗ 1 ಕಪ್ ಹುರಿದ ಶೇಂಗಾ ಅಥವಾ ಕಡಲೆಕಾಯಿ ಬೀಜವನ್ನು ಹಾಕಿ. ಇಲ್ಲಿ ನನಗೆ ಹುರಿದ ಶೇಂಗಾನೇ ಸಿಗುತ್ತೆ, ಹಾಗಾಗಿ ಅದನ್ನೇ ಸಿಪ್ಪೆ ತೆಗೆದು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸಿ ನಾನೊಂದು 50 ಗ್ರಾಮ್ ಹಾಕಿದ್ದೀನಿ. ನೀರು ಸೇರಿಸದೆ ಪುಡಿ ಮಾಡ್ಕೊಳ್ಳಿ. ನೀರು ಸೇರಿಸದೆ ಪುಡಿ ಮಾಡ್ಕೊಂಡಿದ್ದೀನಿ. ನೀರು ಕಾಯಿಸ್ಕೊಳ್ಳಿ. ಬಿಸಿ ಮಾಡಿದಂತಹ ನೀರು ಹಾಕಿ ಕಲಿಸ್ಕೊಳ್ಳಿ. ಹೆಚ್ಚಿಗೆ ನೀರು ಬೇಕಾಗಲ್ಲ, 1-2 ಚಮಚ ಸಾಕಾಗುತ್ತೆ. ಹಾಲು ಕೂಡ ಹಾಕಿ ಕಲಿಸ್ಬೋದು, ಆದರೆ ಹಾಲು ಹಾಕಿದ್ರೆ ಬೇಗ ಹಾಳಾಗುತ್ತೆ. ನೀರಲ್ಲಿ ಕಲಿಸಿದಂತಹ ಹೋಳಿಗೆ ಬೇಗ ಹಾಳಾಗೋಲ್ಲ. ಹೂರಣವನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಹೋಳಿಗೆ ಒತ್ತೋದನ್ನು ನೋಡೋಣ. ಪ್ಲಾಸ್ಟಿಕ್ ಶೀಟ್ಗೆ ಎಣ್ಣೆ ಹಚ್ಕೊಳ್ಳಿ. ಇದರ ಮೇಲೆ ಕಣಿಕಾಯಿ ಇದನ್ನು ಸ್ವಲ್ಪ ಒತ್ತಿ, ಕಣಿಕದ ಒಳಗೆ ಹೂರಣವನ್ನು ತುಂಬಿ, ಹೂರಣ ತುಂಬುವ ವಿಧಾನವನ್ನು ನೋಡಿ. ಹೂರಣ ಹೊರಗೆ ಬರದೆ ಹೋದಾಗೆ ನೀಟಾಗಿ ತುಂಬಿಕೊಳ್ಳಿ. ಇದನ್ನು ಪ್ರೆಸ್ ಇದ್ದರೆ ಮನೇಲಿ ಪ್ರೆಸ್ ಮಾಡಿ ಕೂಡ ಒತ್ತಬಹುದು. ಇಲ್ಲ ಅಂದರೆ ಲಟ್ಟಣಿಗೆ ತಗೊಂಡು ಕೂಡ ಲಟ್ಟಿಸಬಹುದು. ತುದಿಯನ್ನು ಒತ್ತುತ್ತಾ ಹೋಗಿ. ಮಧ್ಯದ ಭಾಗ ತನ್ನಿಂತಾನಾಗೆ ಫ್ಲ್ಯಾಟ್ ಆಗುತ್ತೆ. ಸರಿಯಾಗಿ ಒತ್ತಿದಾಗಲೇ ಹೋಳಿಗೆ ಚೆಂದ ಉಬ್ಬಿ ಬರೋದು. ಸಾಧ್ಯವಾದಷ್ಟು ರೌಂಡ್ ಶೇಪಲ್ಲಿ ಒತ್ತುತ್ತಾ ಹೋಗಿ.
ಪ್ಲಾಸ್ಟಿಕ್ ಶೀಟ್ ಮೇಲೆ ಒತ್ತದಂತಹ ಹೋಳಿಗೆಯನ್ನು ಬಹಳ ಸುಲಭವಾಗಿ ತೆಗೆಯಬಹುದು. ಇದನ್ನು ಈಗ ಬಿಸಿಯಾದ ಹಂಚಿನ ಮೇಲೆ ಹಾಕಿ ತವಾ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ನಮ್ಮ ಹೋಳಿಗೆ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ಈ ಥರ ಬೇಯ್ತಾ ಇರೋದು ಗೊತ್ತಾದ ತಕ್ಷಣ ಇದನ್ನು ಉಲ್ಟಾ ಮಾಡಿ ಹಾಕಿ ಕಪ್ಪಗೆ ಮಾಡಬೇಡಿ. ಮತ್ತೊಂದು ಸೈಡಿಗೂ ಕೂಡ ನಾವು ತುಪ್ಪವನ್ನು ಸವರೋಣ. ಎರಡೂ ಕಡೆ ಬೆಂದ ತಕ್ಷಣ ನೋಡಿ ಇಷ್ಟೇ ಇರಬೇಕು. ಗೋಲ್ಡನ್ ಬ್ರೌನ್ ಆಗಿ ಬಹಳ ಕಪ್ಪಾಗಬಾರ್ದು. ಬೆಂದ ತಕ್ಷಣ ತೆಗೆಯೋಣ. ಬಹಳ ರುಚಿಯಾದ ಆರೋಗ್ಯಕರವಾದಂತಹ ಶೇಂಗಾ ಹೋಳಿಗೆ ರೆಡಿ. ಇದನ್ನು ತುಪ್ಪದ ಜೊತೆಯಲ್ಲಿ, ಮಾವಿನ ಹಣ್ಣಿನ ರಸಾಯನದ ಜೊತೆಯಲ್ಲಿ, ಹಾಲಿನ ಜೊತೆಯಲ್ಲಿ ನಿಮಗೆ ಯಾವ ವಿಧದಲ್ಲಿ ಇಷ್ಟನೋ ಆ ರೀತಿ ತಿನ್ನಬಹುದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.